ನಮಸ್ಕಾರ ಆತ್ಮೀಯರೇ, ಕೆಲ ವಿಚಾರಗಳನ್ನ ಗಮನಿಸಿದಾಗ ಆಟೋ ಚಾಲಕರ ಬಗ್ಗೆ ತಾತ್ಸಾರ, ಕೀಳರಿಮೆ, ಉಡಾಫೆ ಈ ಸಮಾಜದಲ್ಲಿ ಎದ್ದು ಕಾಣಿಸ್ತಾ ಇದೆ. ಯಾಕೆ ಈ ವೈಷಮ್ಯ? ಯಾರೋ ಒಬ್ಬ ಮಾಡಿದ ತಪ್ಪಿಗೆ ಒಟ್ಟು ರಿಕ್ಷಾ ಚಾಲಕರ ಕೂಟವನ್ನೇ ನಿಂದಿಸುವುದು ಎಷ್ಟು ಸರಿ? ದೇಶ ಕಾಯೋ ಒಬ್ಬ ಯೋಧನ ರೀತಿ ಸಮಯ ಪ್ರಜ್ಞೆ, ಕರ್ತವ್ಯ ನಿಭಾವನೆ, ಸಹಕಾರ ಮನೋಭಾವನೆಯಿಂದ ಮಾನವೀಯತೆ ಮೆರೆದ ಅದೆಷ್ಟೋ ಚಾಲಕರ ಉದಾಹರಣೆ, ನೆನಪು ಇನ್ನೂ ಜೀವಂತವಾಗಿರೋ ಈ ಸಮಾಜದಲ್ಲಿ ಹೊತ್ತಿಲ್ಲ ಗೊತ್ತಿಲ್ಲ ಬಂದ ಕರೆ ಸ್ವೀಕರಿಸಿ ಕ್ಲಪ್ತ ಸಮಯಕ್ಕೆ ಹಾಜರಾಗಿ ನಿರ್ದಿಷ್ಟ ಗಮ್ಯವನ್ನ ತಲುಪುವಲ್ಲಿ ತಮ್ಮ ಜೀವದ ಹಂಗು ತೊರೆದು ಹಸಿವು ಬಾಯಾರಿಕೆಗಳನ್ನ ಬದಿಗೊತ್ತಿ ಪ್ರಯಾಣಿಕರ ಪ್ರಾಣ ಉಳಿಸೋ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರಲ್ಲ ರಿಕ್ಷಾ ಚಾಲಕರು, ಅವರೇ ಕಣ್ರಿ ನಿಜ ಜೀವನದ ಹೀರೋಗಳು. ತಮ್ಮ ಮನದಲ್ಲಿ ಭವನೆ ಇದ್ರು, ಮನೆಯಲ್ಲಿ ಬಡತನ ಇದ್ರು ಲೆಕ್ಕಿಸದೆ ಕಷ್ಟದಲ್ಲಿರುವವರ ಪಾಲಿನ ಆಪತ್ ಬಾಂಧವರಾಗಿ ಮಧ್ಯರಾತ್ರಿಯಲ್ಲೂ ಬಂದ ಕರೆಗೆ ಓಗೊಟ್ಟು ಆಂಬ್ಯುಲೆನ್ಸ್ಗಿಂತಲೂ ಮಿಗಿಲಾಗಿ ನಾನೂ ನಿಮ್ಮ ಕಷ್ಟದಲ್ಲಿ ಭಾಗಿ ಕುಟುಂಬದ ಸದಸ್ಯನಂತೆ ಸ್ಪಂದಿಸುತ್ತಾ ಕರ್ತವ್ಯನೇ ದೇವರೆಂದು ನಂಬಿ ವಾರಸುದಾರರು ಮರೆತು ಹೋದ ವಸ್ತುಗಳನ್ನಾಗಲಿ ಹಣವನ್ನಾಗಲಿ ಆತ್ಮಸಾಕ್ಷಿಯಾಗಿ ಪ್ರತಿಫಲಾಪೇಕ್ಷೆ ಇಲ್ಲದೆ ಹಿಂತಿರುಗಿಸಿ ಪ್ರಾಮಾಣಿಕತೆ ಮೆರೆಯುತ್ತಿರಲ್ಲ ಆಟೋ ಚಾಲಕರೇ, ನೀವು ಕಣ್ರಿ ಎಂದೆಂದಿಗೂ ಮರೆಯದ ಮಾಣಿಕ್ಯಗಳು. ಇನ್ನು ನಿಗದಿತ ದರದಲ್ಲಿ ಚೌಕಾಸಿ, ಕೇಳಿದ್ದಕ್ಕಿಂತಲೂ ಕಡಿಮೆ ನೀಡಿ ಅವ್ಯಾಚ್ಯವಾಗಿ ನಿಂದಿಸಿ ರಿಕ್ಷಾ ಚಾಲಕರ ಮನ ನೋಯಿಸೋ ಕೆಲವೊಂದು ಪ್ರಯಾಣಿಕರಲ್ಲಿ ಒಂದು ವಿನಂತಿ: ನಿಗದಿತ ದರಕ್ಕಿಂತ 10-20 ಕಡಿಮೆ ನೀಡಿದ ಮಾತ್ರಕ್ಕೆ ಅದೊಂದು ದೊಡ್ಡ ಸಾಧನೆ ಎಂದು ಬೀಗದಿರಿ. ಅದೇ ಆ ನೊಂದ ಜೀವದ ಮನ ನೋಯಿಸೋದ್ರಿಂದ ಚೌಕಾಸಿಯ ದುಪ್ಪಟ್ಟು ಹಣ ಕಳೆದು ಹೋಗಬಹುದೆಂಬುದು ಅಕ್ಷರಶ ಸತ್ಯ. ದಯವಿಟ್ಟು ರಿಕ್ಷಾ ಡ್ರೈವರ್ಗಳನ್ನ ಮಾನವೀಯ ದೃಷ್ಟಿಯಿಂದ ನೋಡಿ. ಅವರ ಅವಶ್ಯಕತೆಗಳಾದ ಪಾರ್ಕಿಂಗ್ ವ್ಯವಸ್ಥೆ, ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಸರಕಾರಿ ಸೌಲಭ್ಯಗಳಿಂದ ವಂಚಿತರಾಗದಂತೆ ಮುತುವರ್ಜಿ ವಹಿಸಿ. ಈ ಸಮಾಜದ ಉನ್ನತಿಗೆ ರಿಕ್ಷಾ ಚಾಲಕರ ಕೊಡುಗೆ ಮಹತ್ವವೆಂಬುದನ್ನು ಅರಿತು ಬೆಂಬಲಿಸಿ. ಅವರ ನಿಷ್ಠೆಯ ನಿಸ್ವಾರ್ಥ ಬದುಕು ಸಾರ್ಥಕವಾಗಲೆಂದು ಹಾರೈಸಿ.